ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಸವನಗುಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿದ್ದೀವಿ. ಬನ್ನಿ ಜನರ ಏನೇನು ಸಮಸ್ಯೆ ಐತಿ ಏನೇನೆಲ್ಲ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಸಮಸ್ಯೆಗಳು ಏನೆಂದರೆ ಸಿಸಿ ರೋಡ್ ಸಮಸ್ಯೆ ಮತ್ತು ಚರಂಡಿಗಳ ಸಮಸ್ಯೆ. ಗುಡಿಗಳ ಜೀರ್ಣೋದ್ಧಾರಕ್ಕಾಗಿ ಆ ಗುಡಿಯ ಪೂಜಾರಿ ಬೇಡಿಕೆ ಇಟ್ಟಿದ್ದಾರೆ. ಗ್ರಾಮಸ್ಥರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಕೈ ಜೋಡಿಸಬೇಕೆಂದು ನಿಮ್ಮ ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದರು. ದಿನಾಲೂ ಗುಡಿಗೆ ಪೂಜೆ ಮಾಡಲು ಹೋಗುವಾಗ ಆ ರಸ್ತೆಯ ಮೇಲೆ ಕೊಳಚೆ ನೀರು ಕಸವನ್ನು ಬೆಳೆದಿರುತ್ತದೆ. ಆದ್ದರಿಂದ ಹೋಗುವಾಗ ಹೊಲಸು ನೀರು ಸಿಡಿದು ದೇವರು ಗುಡಿಗೆ ಹೋಗಲು ಕಷ್ಟವಾಗುತ್ತಿದೆ ಎಂದು ಸಾರ್ವಜನಿಕರು ಹೇಳಿದರು. ಮನೆ ಮುಂದೆ ಬೇರೆಯವರು ತಿಪ್ಪಿ ಹಾಕಿರುತ್ತಾರೆ. ಇದರಿಂದ ಸೊಳ್ಳೆಗಳು ಕಚ್ಚಿ ಮಲೇರಿಯಾ ಇಂತಹ ಹಲವಾರು ರೋಗಗಳನ್ನು ಮಕ್ಕಳಿಗೆ ಅಂಟಿಕೊಳ್ಳುತ್ತಿದೆ ಎಂದು ಆ ಮನೆ ಮಾಲೀಕ ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ದವರಿಗೆ ತಮ್ಮ ಸಮಸ್ಯೆ ಹೇಳಿದರು. ಇದೇ ತರನಾಗಿ ನಮ್ಮ ಸರ್ಕಾರಿ ಕನ್ನಡ ಶಾಲೆ ಮುಂದುಗಡೆ ಜನರು ಅಲ್ಲೇ ಕಸ ಒಗೆಯುವುದು ಮತ್ತು ಅಲ್ಲೇ ಸಂಡಾಸ್ ಕುಂದಿರುವುದು. ಆ ಮಕ್ಕಳು ಹೇಗೆ ಶಾಲೆಗೆ ಬರುವುದು, ಹೇಗೆ ಕಲಿಯುವುದು, ಹೇಗೆ ಊಟ ಮಾಡುವುದು? ಅಲ್ಲಿ ಶಿಕ್ಷಕರಿಗೂ ಇದು ದೊಡ್ಡ ತಲೆನೋವು. ದಯವಿಟ್ಟು ಸಂಬಂಧಪಟ್ಟ ಪುರಸಭೆಯ ಅಧಿಕಾರಿಗಳು ಹರಿಸಿ ಸರಿಪಡಿಸಬೇಕಾಗಿ ತಮ್ಮಲ್ಲಿ ಟಿವಿ 66 ಕನ್ನಡ ನ್ಯೂಸ್ ಮೂಲಕ ತಮಗೆ ಕೇಳಿಕೊಳ್ಳುತ್ತಿದ್ದೇವೆ. ಅಂಬಾಭವಾನಿ ಗುಡಿಗೆ ಹೋಗುವಂಥ ದಾರಿ ಇದು, ರಸ್ತೆ ಇದು. ಯಾವ ಥರ ಅದು ಇಟ್ಟಿದೆ ನೋಡಿ, ಇದು ಯಾವ ಥರ ಇದೆ ನೋಡಿ. ಇದು ಕ್ಯಾಮ್ರಾಮ್ಯಾನ್ ನಮ್ಮ ತೋರಿಸ್ರಿ, ಕ್ಯಾಮ್ರಾಮ್ಯಾನ್ ಸಾರ್ವಜನಿಕರಿಗೆ. ನೋಡಿ ಯಾವ ಥರ ಇದೆ ಅದು. ಗುಡಿಗೆ ಹೋಗುವಂಥ ದಾರಿ ಇದು. ಯಾವ ಥರ ಇದೆ ನೋಡಿ ಇದು ದಾರಿ. ನೋಡಿ ಯಾವ ಕಸದಮಯವಾಗಿದೆ ಈ ದಾರಿಯಲ್ಲಿ. ಇಲ್ಲಿ ಸಾರ್ವಜನಿಕರಿಗೆ ಗುಡಿ ಹೋಗಲು ಈ ದಾರಿ ಮೇಲೆ ಬಂದಂಥ ಕಸವನ್ನು ಸ್ವಚ್ಛಗೊಳಿಸಿ ಆ ಜನರಿಗೆ ಅನುಕೂಲ ಮಾಡಬೇಕಾಗಿ ಟಿವಿ 66 ನ್ಯೂಸ್ ಕನ್ನಡ ಚಾನಲ್ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗುಡಿ ನೋಡಿದ್ದು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಜೈನಾಪುರದಲ್ಲಿದ್ದೀವಿ. ಈ ಜೈನಾಪುರದಲ್ಲಿ ಏನೇನು ಸಮಸ್ಯೆ ಅದೋ ಇಲ್ಲಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಏನು ಸಮಸ್ಯೆ ಅದ ರೀ? ಏನು ಪಾಯ್ಕಾನಿದು ಸಮಸ್ಯೆ ಅದ ರೀ. ಮತ್ತು ಈಗ ಮನೆ ಕಟ್ಸ್ಕೋಬೇಕಂದ್ರೂ ಸಮಸ್ಯೆ ಅದ. ಮುಂದೆ ಪಾಯ್ಕಾನಿ ಬಯಲಿಗೆ ಇದ್ದದ್ದು ಸಮಸ್ಯೆ ಅದ. ಮತ್ತು ಅವೆಲ್ಲ ಕ್ಲಿಯರ್ ಮಾಡಬೇಕಾಗಿತ್ತು, ಅರ್ಧ ಮಾಡಿಟ್ಟು ಹೋಗಿಬಿಟ್ಟಾರ ಏನು. ಮತ್ತು ಅದು ಸಮಸ್ಯೆ ಏನು ಬಂದದ್ದು ಮುಂದೆ ಅದು ಏನು ತೀರ್ಮಾನ ತಗೋತಾರ ತಗೊಳ್ಳಿ. ಅಂದ್ರೆ ಈಗ ಗಟ್ರ ಎಲ್ಲ ಶುದ್ಧ ಅದಾವ ರೀ? ಹಾಂ, ಶುದ್ಧ ಅದಾವ್ರಿ. ಗಟ್ರ ಶುದ್ಧ ಅದಾವ್ರಿ. ಗಟ್ರ ಶುದ್ಧ ಅದಾವ್ರಿ. ಮತ್ತು ಈಗ ಎಳೆಕ ಅದೆಲ್ಲ ಬರ್ತಾರೆ, ಅದೆಲ್ಲ ಬಾಗೇವಾಡಿಲಿಂದ. ಅದು ಸಮಸ್ಯೆ ಬರೋಬರಿ ಅದ ರೀ. ಸಿಸಿ ರೋಡ್ ಅದ್ರ ಮುಚ್ಚಾರ? ಸಿಸಿ ರೋಡಲ್ಲಿ ಚಲೋ ಅದಾವ ರೀ? ಹಾಂ, ಚಲೋ ಅದಾವ್ರಿ. ಚಲೋ ಅದಾವು. ಅಲ್ಲೇ ನೀರು ಡೊಂಗ ಒಂದು ಜಾಗ ನಿಂದ್ರಲಾಕತ್ತೇವ್ರಿ. ಹಾಂ, ಅದನ್ನೊಂದು ಕ್ಲಿಯರ್ ಮಾಡ್ಬೇಕು. ಅವನು ಏನು ನೋಡ್ಬೇಕು ನೋಡ್ರಿ. ನೀರು ಸರಿಯಾಗಿ ಬರ್ತಿದ್ದಲ್ರಿ? ನೀರು ಬರ್ತಾವ್ರಿ. ಒಂದು ಬಿಟ್ಟು ಬರ್ತಾವ್ರಿ. ಏನು ಹೊಲಸಂತೂ ಅನಾಹುತ ಹೊಲಸು ಬರ್ತೈತಿ. ಅದು ಕ್ಲಿಯರ್ ಮಾಡಂಗಿಲ್ಲ, ನೋಡಂಗಿಲ್ಲ. ಒಳ್ಳೆ ಯಾಳ್ಯಾಕ ಏನು ಮಾಡೋದು? ಹೊಲಸ ಈ ಹಳ್ಳಿಯನ್ ಮಾತಾನೆ ಹಿಂಗೆ ಇದು. ಬನ್ನಿ ಇಲ್ಲಿ ಇನ್ನೊಬ್ಬರಿಗೆ ಮಾತಾಡ್ಸೋಂಥ ಸಮಸ್ಯೆ ಅಂದ್ರೆ ಏನು, ಇದು ಎಲ್ಲ ಹೊಲಸದ್ರಿ. ಆ ಕಾಡಿ ಹೊಲಸದಾವು, ಹಿಂಗೂ ಅದಾವು. ಹಂಗೂ ಮ್ಯಾಕ ನೀರು ಏರುತ್ತಾರ ಎಲ್ಲರೂ. ಹ್ಞೂ ರೀ. ಇದು ಹೊಲಸದ್ರಿ. ಇದು ಇಟ್ಟು ನೀರು ಗೊಬ್ಬಡಿಗತ್ತೆ ಒಡೆದವ್ರಿ ಒಳಗೆ. ನೀರು ಸರಿಯಾಗಿ ಬರ್ದಲ್ಲ, ಕಂಡಟ್ಟಿ ಹೊಲಸು ಇಡ್ತಾರೆ ರೀ. ಆ ಕಡೆ ಮ್ಯಾಕ ಏರಿಯಾದ ನೀರು ಬರ್ಲತ್ತಾವು. ನೀರಿಂದು ಬಲೆ ಪಡಿಪಾದ ಹೇಳ್ತಾರೆ ಅವರು. ಇವೆಲ್ಲ ನಮ್ಮ ಇದು ಇಟ್ಟು ಹೊಲಸ ನಾವು ನೋಡ್ರಿ. ಈ ಕಡೆ ಓಣಿ ಅಂತ ನೋಡು, ಮತ್ತು ಅಟ್ಟ ಹೊಲಸದ್ರಿ. ನಿಮ್ಮ ಸಮಸ್ಯೆ ಪುರಸಭೆ ಅಧಿಕಾರಿಗಳಿಗೆ ಹೇಳಬೇಕಿಲ್ರಿ? ಏನ್ರ ಅವ್ರು ಹೇಳಿದ್ರೆ ಅವ್ರು ಗಮನಕ್ಕೆ ತಂದ್ರೆ ಗೊತ್ತಾಗ್ತಿತ್ತು ರೀ. ಅವ್ರು ಏನು ಅಧಿಕಾರಿಗಳು ಒಮ್ಮೆ ಇರ್ತಾರೋ ಒಮ್ಮೆ ಇರೋದಿಲ್ಲ. ಯಾರು ಇರ್ತಾರಪ್ಪ ಹೇಳ್ದಾಗ ಕೇಳ್ರಿಪ್ಪ. ಆದ್ರೆ ಇರೋದಿಲ್ಲ ಅವರು ಹೇಳಕ್ಕೆ ಹೋದ್ರೆ.
ಇಲ್ಲ ಅವ್ರ ಗಮನಕ್ಕೆ ತಂದ್ರೆ ಅವ್ರು ಮಾಡ್ತಾರೆ, ಕೋಶಿಶ್ ಮಾಡ್ತಾರೆ. ನೀವು ಹೇಳೋರು ಅವ್ರಿಗೆ ಗೊತ್ತಾಗಲ್ಲ ರೀ, ಅದಕ್ಕೆ ಅವ್ರ ಗಮನಕ್ಕೆ ತಂಬರಿ ಅಜ್ಜಿಯರ. ಅದಾರ ನಮ್ಮ ಮಾತಿಗೆ ಯಾರು ಕೇಳಬೇಕು? ಹಾಂ, ಕೇಳುವಂಗಲ್ಲ. ಅದ ಈಗ ಹೇಳುದ್ರಿ ನಿಮಗೆ ಹಿಂಗೆ ಅದತ್ತ ಹೇಳುದ್ರಿ. ಈಗ ನಮ್ಮ ಮಾತು ಯಾರು ಕೇಳ್ತಾರೆ? ಇವ್ರು ಯಾಕೆ ಹಿರಿಯ ಮನುಷ್ಯ ಅದ, ನಾವು ಯಾಕ ನಮ್ಮ ತಮ್ಮಿದ್ದ ಹಿಂಗೆ ಹಾರು ಸೂತ್ ಹಾಕೊಂಡು ಕರ್ಕೊಂಬಂದಾನ್ರಿ. ಅವನಾಗ ಮತ್ತೆ ಯಾರು ಬಂದಾರೇನ್ರಿ ಹಿಂದೆ? ಇಲ್ಲ. ಸಮಸ್ಯೆ ತೋರ್ಸಾಕತ್ತಾರೆ, ತಿರುಗಾಡಿ ನಮ್ಮ ಕೂಡ ಸಮಸ್ಯೆ ತೋರ್ಸಾಕತ್ತಾರೆ. ಏನೋ ಸಮಸ್ಯೆ ಬಂದಾನ್ರಿ ಅವ. ಅದಕ್ಕೆ ಅವನು ನಮ್ಮ ತಮ್ಮ ಆಗ್ಬೇಕ್ರೆ ಈ ಕಡೆ ಎಲ್ಲ ನೋಡ್ಕೋತ ಬಂದೀನಿ ಅಂತೇಳಿ ಹೇಳಕತ್ತಾನ್ರಿ. ಇದು ನೋಡ್ಕೊಂಡು ಅವ್ನ ಬಾಲ್ಯ ಇಟ್ಟು ಕೇಳ್ಕೊಂಡು ನಾವು ಈಗ ಮಾತಾಡೇವಲ್ರಿ, ಇದು ಮಾಡಿರಿ. ನಿಮ್ಮ ಓಣಿಗೆ ಏನೇನು ಸಮಸ್ಯೆಗಳು ಸಾಲ್ವ್ ಆಗ್ಬೇಕಂತ ಹೇಳ್ತೀರಿ, ಅನುಕೂಲ ಆಗ್ಬೇಕಂತೀರಿ? ಅನುಕೂಲ ಆಗ್ಬೇಕು, ಮತ್ತು ಇದು ಮಾಡೋರಿಲ್ಲಲ್ರಿ. ಅನುಕೂಲ ಎಲ್ಲ ಆಗ್ಬೇಕತ್ತೆ. ನಾವು ಇದು ಚರಂಡಿ ಹಸನ ಹಿಂಗೆಲ್ಲ ಇಟ್ಟು ಆಗೋದೆಲ್ಲ ನಾವು ಅಂತೇವ್ರಿ. ಅಂದಂಗೆ ನಾವು ಹೇಳ್ದಂಗೆ ಅವ್ರು ಕೇಳ್ತಾರೇನ್ರಿ? ಇಲ್ಲ, ನೀರಿಂದ ಒಂದು ಸಮಸ್ಯೆ ಅದ ನೋಡ್ರಿ. ಇಲ್ಲಿ ಈ ಏರಿಯಾ ಹಿಡ್ಕೊಂಡ್ರೆ ಪೂರೇ ಟಿಂಗ್ನ ಅದಲ್ಲ ರೀ. ಈ ಪೂರ ವಾಟಿಗೆ ವಾಟೆ ನೀರು ಕಮ್ಮಿ, ನೀರು ಬರೋದ್ರಿ. ಉಲ್ಡು ಆ ಕಡೆ ಮ್ಯಾಕ ಮನೆಗಳು ಆ ಕಡೆ ನೀರು ಹೋಗೋದಿಲ್ಲ. ಈ ಕಡೆ ಅಂತ ನೀರು ಈ ಕಡೆ ಅರ್ಧ ತಾಸು ಬಿಟ್ರೆ ಈ ಕಡೆ ಭಾಳ ಒಂದು 2 ಕೊಡ ಆಟ ಬರ್ತಾವೆ. ಈ ಕಡೆ ತಾಸು ಬಿಟ್ಟರೆ ಒಂದು ಬ್ಯಾರಲ್ ಬರ್ತಾವೆ. ಒಟ್ಟು ನೀರಿಂದ ಈ ಏರಿಯಾದಾಗ ಸಮಸ್ಯೆ ಅದ ನೋಡ್ರಿ. ಪೂರ ಮೂರು ಹಿಡ್ಕೊಂಡು ಕುಡಿಯೋಕೆ ನೀರೆಲ್ಲ ಬರ್ತಾರೆ ಕರೆಕ್ಟಾಗಿ? ಅದೇ 2 ಕೊಡ 3 ಕೊಡ ರೀ. ದನಕರ ಇದ್ದಾರೆ ಮತ್ತೆ ಇನ್ನೊಂದು ಹೋಗ್ಬೇಕು. ಹಾಂ, ಎಷ್ಟು ತಾಸು ಬಿಡ್ತಾರೆ ರೀ? ಒಂದು 60 ತಾಸು ಬಿಡ್ಬೇಕಾರೆ ಒದ್ದಾಡ್ರಿ. ಇವತ್ತಂತೂ 60 ತಾಸೇ ಬಿಟ್ಟಾನ. ಈ ಕಡೆ ಇಳುವದ ನೀರು ಆ ಕಡೆ ಹೋಗ್ಕೊಂಡು ನಾ ಏನು ಮಾಡಿ ನಿಂತಾನೆ. ಮಾವನ ಕೇಳಿದ್ಗಳು ಈ ಕಡೆ ನೀರಿನ ಸಮಸ್ಯೆ ಅದ ನೋಡ್ರಿ. ಏನು ಮಾಡ್ತಾರೆ? ಸಿ ಸಿ ರೋಡ್ ಏನು ಆಗ್ಯಾರ ನಿಮ್ಮಲ್ಲಿ? ಸಿ ಸಿ ರೋಡ ಇದೊಂದು 2 ರಸ್ತೆ ಉಳ್ದವ್ರಿ. ಈ ಕಡೆ ಊರಾಗ ಒಟ್ಟು ಜಾರ್ ಮುಗಿದವ್ರೆ. ಉಳಿದಿದ್ದು ಇದೊಂದು ರಸ್ತೆ, ಆಚೆ ಕಡೆ ಒಂದು ರಸ್ತೆ 2 ಉಳ್ದವ್ರೆ. ಆಚೆ ಕಡೆ ಅಂತೂ ಹೊಸ ಪ್ಲಾಟ್ನಾಗ ಇನ್ನು ಆ ಕಡೆ ಇನ್ನೂ ಸರ್ವೇನೂ ಆಗಿಲ್ಲ ರೀ. ಅವು ಇನ್ನೂ ಆಗಿಲ್ಲ, ಇದು ಏನೋ ಸರ್ವೆ ಆಗಿದೆ ಅಂತ ಹೇಳ್ತಾರೆ. ಎಂದಕ್ಕ ದೀಪಾವಳಿ ಮಾಡ್ತಿರ್ತ ಹೇಳ್ತಾರೆ, ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ನೀರಿಂದ ಅವ ಬಿಡ್ತಾನೆ ರೀ. ಬಿಟ್ಟರು ಅವ ಒಂದು ಸ್ವಲ್ಪ ಅರ್ಧಂಬರ್ಧ ಬಿಡ್ತಾನೆ ರೀ. ಈ ಕಡೆ ಪ್ಲಾಟ್ಗಳು ಮ್ಯಾಗಿನ ಪ್ಲಾಟ್ನಾಗ ನೀರು ಇಳಂಗ ರೀ. ಅವರು ಅಲ್ಲಿ ಒಂದು ವಾಲ್ ಮಾಡ್ಕೋಬೇಕು, ಮಾಡ್ಕೊಂಡು ಇದು ಮಾಡ್ಬೇಕು ರೀ. ಇದು ಎಷ್ಟು ತಾಸು ಬಿಡ್ತಾನೆ ನೀರು? ಬಿಡ್ತಾನೆ ರೀ. ಆದ್ರೆ ಒಮ್ಮೆ ನೀರು ಇದ್ದಾಗ ರೀ ಅದು ಖಾಲಿ ಆಗೋಮಟ್ಟ ಬಿಡ್ತಾನೆ ರೀ. ಹಿಂದಾಡಿ ಮತ್ತು ಅಲ್ಲಿ ಬಯಗಡೆ ಅವ್ರು ಬಿಡಲ್ಲ. ಮತ್ತು ಹಿಂದಾಡಿಗೆ ಇವತ್ತು ನೋಡಿರಿ 1 ತಾಸು ಬಿಟ್ಟು ಬಂದು ಮಾಡಿಬಿಟ್ರು. ನೀರನ್ನ ಅದು ಅವ್ನು ಹೋಗ್ಬಿಟ್ಟವ ಎಬ್ಬಿಸ್ತಾನೆ ರೀ ಬಂದು. ಆದ್ರೆ ಕರೆ ನೀರು ಬಿಟ್ಟೇವು ಅಂತೇಳಿ ಮತ್ತು ಅದು ನೀರನ್ನೇ ಬರಲಿಲ್ಲ ಅಂದಾಗ ಮತ್ತೆ ಹಂಗೆ ಅದು ಅವ ಇದ್ದಾಟ್ ನೀರು ಬಿಡ್ತಾನೆ ರೀ ಅವ. ಮತ್ತು ರೋಡಿನ ಸಮಸ್ಯೆ ಏನಾರ ಅದ ಸರ್ ನಿಮ್ಮಲ್ಲಿ? ರೋಡಿನ ಸಮಸ್ಯೆ ಇದೆ ರೀ. ಮತ್ತು ಎಲ್ಲ ವಸ್ತು ರೋಡಿನ ಸಮಸ್ಯೆ ಏನಾದ್ರೆ ಮಾಡ್ಯಾರ ರೀ. ಆದ್ರೆ ಕಲ್ಲು ಸೋದವರು ಅವರು ಮೊದಲೇ ಫಸ್ಟ್ಗೆ ಅವ್ರು ಆರ್ಸಿ ಬಂದಾಗೆ ಅವರು ಮಾಡ್ಯಾರ ಇನ್ನಾದರೂ ಮಾಡ್ತಾರೆ ರೀ. ಅವ್ರದ್ದೇನು ಸಮಸ್ಯೆ ಇಲ್ಲ ರೀ ರೋಡಿಂದ ಏನದ. ನಿಮ್ಮ ತಾಯರಿಗೆ ವೃದ್ಧಾಪ್ಯ ವೇತನ ಬರಾಕತ್ತೈತಿ ರೀ? ಪಗಾರಕ್ಕೆ ಬರತ್ತ ನಿಮ್ಮ ತಾಯರಿಗೆ? ಬರ್ತಾವ್ರಿ. ಅದೊಂದು ಬರ್ತಾವ್ರಿ. ಅವರೇ ಮಾಡಿದ್ರಿ. ಕಲ್ಲು ಸಣ್ಣದವರು ಮಾಡಿ. ಗೃಹಲಕ್ಷ್ಮಿ ಬರ್ತಾವ್ರಿ? ಗೃಹಲಕ್ಷ್ಮಿ ಇಲ್ಲ ರೀ, ನಮ್ಮ ಎಣ್ಣೆಗೆ ಯಾರಿಗೂ ಬರಲ್ಲ ರೀ. ರೇಷನ್ ಕಾರ್ಡ್ ಇಲ್ಲೇನು ರೀ? ನಮ್ಮ ರೇಷನ್ ಕಾರ್ಡ್ ಐತ್ರಿ. ಆದ್ರೆ ಗೃಹಲಕ್ಷ್ಮಿ ಅನ್ನೋದಾಗ ಇದು ನಮ್ಮ ತಂಗಿ ಒಬ್ರಿಗೆ ಬರ್ತಾವ್ರಿ. ಆದ್ರೆ ನಮ್ಮ ಮನ್ಯಾಗ ಯಾರಿಗೆ ಬರಲ್ಲ ರೀ. ನಾವು ಒಂದು ನಿಮ್ದು ರೇಷನ್ ಕಾರ್ಡ್ ಇಲ್ಲೇನು ರೀ? ಐತ್ರಿ ರೇಷನ್ ಕಾರ್ಡ್. ನಮ್ಮ ಬಾಬಾರ ಹೆಸರು ಐತ್ರಿ. ನಮ್ಮ ಬಾಬಾರ ಏನು ಅವ್ರು ತಿರ್ಕೊಂಡ್ಮ್ಯಾಗ ತಯಾರಿಸು ಮಾಡಕ್ಕೆ ಬರ್ತಿತ್ತಲ್ರಿ? ಮಾಡಕ್ಕೆ ಬರ್ತಿತ್ತು ರೀ. ಅದು ತಿದ್ದುಪಡಿ ಮಾಡಕ್ಕೆ ಬರ್ತಿತ್ತು. ನಾವು ಅವೇನು ನಮ್ಗೆ ಅವಶ್ಯಕತೆ ಇಲ್ಲ. ಮತ್ತೆ ಏನೇನು ಸಮಸ್ಯೆ ಅದ ಸರ್? ಮತ್ತೇನಿಲ್ಲ ಇಲ್ಲಿ ಊರಾಗ ರೀ. ಊರಾಗ ನೋಡ್ರಿ, ಇಲ್ಲಿಗ ಅಲ್ಲಿ ಕೆನಾಲ್ ಬಿಟ್ರೆ ತಿಕ್ಕೋರಿ ನೀವು. ಆ ಕೆನಾಲ್ ನೀರು ಒಟ್ಟಿಗೆ ಇಲ್ಲಿಗೆ ಬರ್ತಾವ್ರಿ. ಹೊಸು ಇಲ್ಲೇ ಊರಾಗೆ ಬರ್ತಾವ್ರಿ ಅವು. ಅದೊಂದು ಕೆನಾಲ್ ಇದು ಆಗ್ಬಿಟ್ಟೈತ್ರಿ. ಅದು ಒಂದು ಈಟು ಉಳ್ಸ್ಯಾರ ರೀ. ಅದನ್ನು ಉಳ್ಸಿದ ಕಾಲಕ್ಕೆ ಇದು ಎಲ್ಲ ಒಟ್ಟು ಊರಾಗೆ ನೀರು ರೀ. ಅದು ಊರಾಗ ಬರ್ತಾವಾಗ ಇದು ಈಗ ಒಮ್ಮೆ ಬರ್ತಾರೆ ರೀ. ಒಮ್ಮೆ ಸ್ವಚ್ಛ ಮಾಡಕ್ಕೆ ಬರ್ತಾರೆ ರೀ. ಆದ್ರೆ ಸ್ವಚ್ಛ ಮಾಡಕ್ಕೆ ನಿಮ್ಮ ಊರಾಗ ಏನೇನು ಡೆವಲಪ್ಮೆಂಟ್ ಆಗ್ಯಾರ, ಏನೇನು ಚಲೋ ಕೆಲಸಗಳಾಗ್ಯಾರ, ಅದ್ರ ಬಗ್ಗೆ ಹೇಳೋದಾದ್ರೆ? ಡೆವಲಪ್ಮೆಂಟ್ ಅಂತರೂ ಎಲ್ಲ ಮಾಡ್ಯಾರ ರೀ ಅವರು. ಕಲ್ಲೋನವ್ರು ಇದ್ದಾಗ ರೀ. ಕಲ್ಲೋನವ್ರು ಅವ್ರ ಪೀಡ್ ಐತ್ರಿ. ಅವ್ರು ಏನು ಮಾಡೋದು ಎಲ್ಲ ಮಾಡ್ಯಾರ ರೀ. ಸುಳ್ಳು ಕೇಳಿನಾಗ ಎಲ್ಲ ಗುಡಿಗಳಿಗೆ ಎಲ್ಲ ಪೈಕಣಿ ಮೊದಲಿಂದ ನಮ್ಮ ಪೀಡ ಅವ್ರದ್ದು ನಮ್ಮ ಕಾಲದಾಗ ಏನೂ ಇದು ಇಲ್ಲ. ಇವರು ಇದು ಇದ್ದಕ್ಕೆ ಅವರು ಡೆವಲಪ್ಮೆಂಟ್ ಆಗೈತೆ ರೀ. ಕಲ್ಲೋನವ್ರದ್ದು ಇದ್ದಾಗ ರೀ. ಈಗ ನಮ್ಮ ನೋಡ್ರಿ, ನಮ್ಮ ಯಾವುದೇ ಒಂದು ಕೆಲಸ ಇರ್ಲಿಕ್ಕೆ ಇದು ಇರ್ಲಿಕ್ಕ, ಯಾರದೇ ಊರ್ಗಾರಿಗೆ ಕೆಲಸ ಇರ್ಲಿಕ್ಕೆ ಅವ್ರದ್ದೇ ಹೆಸರು ಹೇಳ್ತಾರೆ. ಬೇಕಾದ್ರೆ ಕೇಳ್ರಿ. ಆದ್ರೆ ಅವರು ಮಾಡ್ಯಾರ್ರಿ. ಸುಳ್ಳು ಕೇಳೋಣ. ಅವ್ರೇನ ಈಗಾದರೂ ಇದು ಮಾಡಿಲ್ಲ. ಈಗ ಅವರು ಮುಗಿಯಾಕೆ ಬಂದ ಅಂತೇಳಿ ನಾವು ಅನ್ನಂಗಿಲ್ಲ ರೀ. ಅವ್ರದ್ದು ಏನದು ಕೆಲಸ ಅವ್ರ ಪೂರ್ತಿಲ್ಲ ಅವ್ರು ಅಷ್ಟು ಮಾಡ್ಯಾರ್ರಿ. ಮತ್ತು ಈಗ ನೆಕ್ಸ್ಟ್ ಮತ್ತು ಅವ್ರ ನಿತ್ರ ಅವ್ರಿಗೆ ಅನಿಸ್ತಿರ್ತೀರಂತೀರಾ? ಈಗ ಆ ಕಡೆ ಓಣ್ಯಾಗ
ರೋಡ್ ಆಗ್ಯದ ನಮ್ಮ ಓಣ್ಯಾಗ ರೋಡ್ ಇಲ್ಲ ಮತ್ತೆ ಕಡೆ ಒಳಗೆ ರೋಡ್ ಅದಾವ ಮತ್ತೆ ಮುನ್ಸಿಪಾಲ್ಟಿ ಕಸ ಹೊಡಕ್ ಬರ್ತಾರ ನಮ್ಮ ಓಣಿ ಕಸ ಹೊಡಗಂಗಲ್ರಿ ಹೌದು ಮತ್ತೆ ಹೌದು ಮತ್ತೆ ಅವ್ರು ಕೇಳಕ್ ಯಾಕಂದ್ರೆ ಟಿವಿಯಾಗ ತೋರ್ಸತ್ತಾರ ಹಿಂಗೆ ಮಾತಾಡ್ಬೇಕು ಅನ್ನೋದು ಮತ್ತೆ ಹೌದು ಅದ್ರಾಗೇನು ಮತ್ತೆ ಏನೂ ಇಲ್ರಿ ನೀರ್ ಬಿಡ್ತಾರ ನೀರು ಒಮ್ಮೆ ಬಿಡ್ತಾರ ಒಮ್ಮೆ ಬಿಡಂಗಿಲ್ರಿ ಒಮ್ಮೆ ನೀರು ಬಿಡ್ತಾರ ಒಮ್ಮೆ ನೀರು ಬಿಡಂಗಿಲ್ರಿ ಓಣ್ಯಾಗ ನಮ್ಮ ಓಣಿ ಅಂತೂ ಒಟ್ಟೆ ಏನು ಸ್ವಚ್ಛತೆ ಇಲ್ರಿ ರೋಡ್ ಇಲ್ಲ ಏನೂ ಇಲ್ಲ ಇಷ್ಟ ಐತೆ ನೋಡ್ರಿ ಮತ್ತು ಹೊರಗೆ ಹೊಲ್ದ ನೀರು ಮನೆಗೂ ಮುಂದೆ ಹರಿತಾವ್ರಿ ಏನೇನು ಮಾಡಿಲ್ರಿ ನಮ್ಗೆ ಸೌಲಭ್ಯ ಆ ಕಡೆ ಮಾಡ್ಯಾರಿ ನಡುವರಾಗ ಮಾಡ್ಯಾರಿ ಇಲ್ಲಿ ನಮ್ಮ ಓಣ್ಯಾಗ ಏನೂ ಇಲ್ರಿ ನಿಮ್ಮ ಊರಿಗೆ ಅನುಕೂಲ ಆಗಿದ್ದು ಏನೇನು ಅನುಕೂಲ ಆಗ್ಯಾರಿ ಏನು ಸಭೆ ಅಂದ್ರೆ ನಮ್ಗೆ ಏನು ಗುಡಿ ಗುಂಡಾರ ಇಟ್ಟು ಅನುಕೂಲ ಮಾಡ್ಯಾರಿ ಮತ್ತೇನು ಇಲ್ರಿ ಈಗ ನಮ್ಗೆ ರೋಡ್ ಅದು ರಿಪೇರಿ ಆಗ್ಬೇಕ್ರಿ ನೀರು ಸರಿಯಾಗಿ ನೀರು ಬರಬೇಕು ಹಾಂ ರೀ ಮಾಡ್ಯಾರನ್ನ ಅದು ಒಂದು ಮಾಡ್ಯಾರ ಮತ್ತು ಊರಾಗ ಏನು ಸೌಲಭ್ಯ ಆಗ್ಯಾವೇನ ಏನು ಸೌಲಭ್ಯ ಇಲ್ಲ ಶಾಲೆಯ ಬಗ್ಗೆ ಇಲ್ಲಿ ಒಬ್ಬ ಗ್ರಾಮಸ್ಥರು ಮಾತಾಡ್ತಾರೆ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಏನು ಅನುಕೂಲ ಐತೋ ಇಲ್ಲ ಅನ್ನೋದು ಕೇಳೋಣ ಬನ್ನಿ ಮತ್ತು ಏನು ಸಮಸ್ಯೆ ಇದೆ ಶಾಲೆ ಸಮಸ್ಯೆ ಏನಾಕೇನ್ರಿ ಸುತ್ತಮುತ್ತ ಹೊಲಸು ಭಾಳ ಅದ ರೀ ಶಾಲೆದು ಭಾಳ ನಾರ್ತೈತೆ ಹೊಲಸು ಭಾಳ ಹೊಲಸು ಅಂದ್ರೆ ಭಾಳ ಹೊಲಸು ನೋಡಿರಿ ಎಲ್ಲ ಎಷ್ಟು ಹೊಲಸೈತೆ ರೀ ಇಲ್ಲಿ ಹೊಲಸ ಈ ಕಾಡಿ ಹೊಲಸ ಏನು ನೋಡಿರಿ ಹಂಗೆ ನೋಡಿ ಅಲ್ಲೆಲ್ಲ ನೋಡ್ರಿಲ್ಲ ಮೂಗು ಮುಚ್ಕೊಂಡು ಅಡ್ಡಾಡ್ಬೇಕ್ರಿ ರಸ್ತೆದಾಗ ನಾವು ಹೋಗೋರು ಕೆಲವೊಬ್ರು ಎಲ್ಲರೂ ಮೂಗು ಮುಚ್ಕೊಂಡು ಅಡ್ಡಾಡ್ತಾರೆ ಈ ಹೊಲಸು ನೋಡ್ಕಿಸಿಂದ ಶಾಲೆ ಸುತ್ತಮುತ್ತ ಶಾಲೆಗೆ ಗಾಡಿಗೆ ಹಚ್ಚಿ ನೋಡಿರಿ ಹೆಂಗೆ ಐತದ ಎಲ್ಲ ಹುಟ್ಟು ಹೊಲಸು ಹಿಂಗಾಗಿ ಏನು ಮಾಡಂತ ಹೇಳಿರಿ ಏನು ಮಾಡಂತ ಹೇಳ್ರಿ ದಗದ ಮತ್ತು ಯಾರು ನಮ್ಮಂಥವ್ರು ಹೇಳಿದ್ರೆ ಯಾರು ಕೇಳ್ತಾರೆ ನಾವು ರೈತರು ಯಾರು ಮೆಂಬರ್ಗಳು ಹೇಳಿದ್ರೆ ಕೇಳ್ತಾರೆ ಪುರಸಭೆಯ ಗಮನಕ್ಕೆ ತರಬೇಕಿಲ್ರಿ ಅದೇ ಪುರಸಭೆದ್ರೆ ಐತಲ್ರಿ ಮತ್ತು ಇದ್ರೂ ಮಾಡಲ್ರಲ್ರಿ ಮತ್ತು ಹೆಂಗೆ ಮಾಡ್ಬೇಕ್ರಿ ನಮಗಾರ ಏನು ಗಮನಕ್ಕೆ ಐತಿಲ್ರಿ ಅವ್ರು ಗಮನಕ್ಕೆ ತಂದ್ರೆ ಗಮನಕ್ಕೆ ಐತ್ರಿ ಬಂದು ಮಾಡಂಗಿಲ್ಲ ಅಟ್ ಅವಸ್ಥೆ ಈ ಕಡೆ ಇಲ್ಲ ಎಲ್ಲ ಕಡೆ ಹೊಲಸು ಹೆಂಗೈತೆ ನೋಡ್ರಿ ಎಲ್ಲ ಇದು ಅಂದ್ರೆ ಅವ್ರು ಏನು ಗೊತ್ತಿರಲ್ರಿ ಒಮ್ಮೆ ಈ ಕಡೆ ನೋಡ್ತಿರಲ್ಲ ಅವ್ರು ಗಮನಕ್ಕೆ ತಂತಂದ್ರೆ ಏನಾರ ಸ್ವಲ್ಪ ಅನುಕೂಲ ಆಗೋದಂತ ಹಿಂಗೆ ಅದೇ ಹೆಂಗೆ ನೀವು ಬಂದಿರಲ್ರಿ ಹಿಂದೆ ನೀವು ಬಂದಾಗ ಹಿಂಗೆ ನೋಡಿದಾಗ ನೀವು ಹೇಳಿದಾಗೆ ಗಮನಕ್ಕೆ ಬರೋದ್ರಿ ಅದು ನಮ್ಮಂಥವ್ರು ಹೇಳಿದ್ರೆ ಹಿಂಗೆ ಗಮನಕ್ಕೆ ಬರ್ತೈತೆ ಅದು ನಿಮ್ಮಂಥವ್ರು ಬಂದು ಈಗ ಏನು ನೋಡ್ಕೊಂಡು ಹೋಗಿರಲ್ಲ ಅವಾಗ ಅದು ಗಮನಕ್ಕೆ ಬರ್ತದೆ ತಾನೇ ಹಿಂದೆ ಇನ್ನು ಮೂಗು ಚುಚ್ಚಾಗಿ ನಾನೇ ಒಂದು ಇಲ್ಲಿ ಬಂದಾಗ ಹೇಳಿದ್ದೀನಿ ರೀ ಇಲ್ಲಿ ಕಸ ಬೆಳೆಯರಿ ನೀರು ಹೊರಗೆ ಬರ್ತಾವಪ್ಪ ಅದನ್ನು ಸ್ವಲ್ಪ ಹೊಲಸು ತೆಗೀರಿ ಅಂತ ಹೇಳಿನಿ ತೆಗೀರಿ ಅಂತ ಹೇಳಿ ತೆಗಿಯಂಗಿಲ್ಲ ಅಂದರು ಅವರೇ ರೀ ತೆಗಿಯಂಗಿಲ್ಲ ಒಂದು ಕೂಡಲೇ ನಮ್ಮ ಸಣ್ಣದ ಕಲ್ಲು ಹಚ್ಕೊಟ್ಟಿದ್ದ ಒಬ್ಬನ ಕುಂಬಾರ ಕಲ್ಲು ಅಂತೇಳಿ ಬಂದಿದ್ದ ಸಣ್ಣದ ಕಲ್ಲು ಹಚ್ಕೊಟ್ಟಿದ್ದ ಅವಾಗ ಬಂದು ಕಿಸಿಂದ ಮೆಂಬರ್ ಹಚ್ಕೊಟ್ಟಿದ್ದೀನಿ ರೀ ಮೆಂಬರ್ ಹಚ್ಕೊಟ್ಟಿದ್ದ ಅವಾಗ ಚರಂಡಿ ಒಂದು ಹೊಲಸ ತೆಗಿಯಕ್ಕೆ ಹೋದ್ರೆ ಅವರು ತೆಗಿಯಕ್ಕೆ ಹೋದ ನಾ ಏನಂದ ಅವ್ರಿಗೆ ಈಗ ಯಾಕೆ ತೆಗಿತೀರಪ್ಪ ತೆಗಿಬೇಡ ತನ್ನೆ ಇನ್ನು ಈಗ ಹೇಳಿ ನಿಲ್ಲೇನ ನಿತ್ತು ತೆಗಿಬೇಡತ್ತಂದ್ರೆ ತೆಗಿಲಿಲ್ಲ ಈಗ ಯಾಕೆ ತೆಗಿತೀರಿ ಅದಕ್ಕೆ ಚುಚ್ಚಿರು ಬೇಸಿ ನಿಮಗೆ ತಂದು ಮೂಗು ಚುಚ್ಚಿರ ಬ್ಯಾನೆ ಆಗೋದಿಲ್ಲ ನಾವು ಚುಚ್ಚಲಾರ್ದವ್ರು ಚುಚ್ಚಿರು ಬ್ಯಾನೆ ಆಕೈತಿ ಅಂತ ಹೇಳಿದಾಗ ಅವಾಗ ತೆಗೆದ್ರೆ ಮಾತು ಅದನ್ನು ಹಿಂಗೈತ್ರಿ ಯಾರು ನಮ್ಮಂಥವ್ರು ಹೇಳಿ ಕೇಳೋದಿಲ್ಲ ರೀ ಅವರು ನಮ್ಮ ಹೆಸರು ಮಲ್ಲಿಕಾರ್ಜುನ ಉಳ್ಳಾಗಡ್ಡಿ ಹೊಲಸು ಐತಿ ಹಂಗೆ ಇಲ್ಲಿ ಏನಂದ್ರಿ ಏನೂ ಇಲ್ಲ ಕುಡಿಲಾಕ ನೀರೇ ಬರೋಲ್ಲು ಈಗ ಅವ್ರು ಬಂದಾರ ಅಂದ್ರೆ ಒಂದು ಸರಿ ನೀರು ಕೊಡುವಾಗಲ್ಲು ಅಷ್ಟು ಸಮಸ್ಯೆ ಐತಿ ಒಟ್ಟು ನೀರು 24 ತಾಸು ಲೈನ್ ಅಂತ ಮಾಡ್ಯಾರ ಕರೆ ಅದಕ್ಕೆ ನೀರೇ ಬಿಡೋಲ್ರಿ ರೊಟ್ಟೆ ಮತ್ತು ಇಲ್ಲಿ ಹೆಣ್ಮಕ್ಳು ಸಂಡಾಸ್ ಕುಂದಿರ್ಸ್ಬೇಕು ಅಂದ್ರೆ ಭಯಂಕರ ತ್ರಾಸ ಎಷ್ಟು ದಿನಕ್ಕೊಮ್ಮೆ ಬರ್ತಾರೆ ನೀರು ಎಷ್ಟು ದಿನ ಈ ನೀರು ಏನು ರೀ ಒಮ್ಮೆ 2 ದಿನಕ್ಕೊಮ್ಮೆ ಬರ್ತಾವೆ ಒಮ್ಮೆ ದಿನ ಬಿಡ್ತಾರೆ ಅಂದ್ರೆ ನೀರೇ ಬರೋಲ್ಲ ರೀ ಏನೇ ಸಮಸ್ಯೆ ಚರಂಡಿ ಸಮಸ್ಯೆ ಅಲ್ಲಿ ಚರಂಡಿ ಸಮಸ್ಯೆ ಏನೋ ಅದಾವ ರೀ ಒಳಗೆ ಒಂದೊಂದು ಹೇಳಿ ಚರಂಡಿನೇ ಆಗಿಲ್ಲ ಸರಿಯಾಗಿ ಅವು ಇಲ್ಲಾರವ್ರು ಗೋಳಾಡ್ಕೊತ ಹಾಗೆ ಕೂತಾವ ಅವು ಚರಂಡಿ ಕೊಡೋದು ಕಲೆಕ್ಷನ್ ಕೊಟ್ಟಿಲ್ಲ ಸಿ ರೋಡ್ ಏನು ಚಲೋ ಅದಾವ ರೀ ಸಿ ರೋಡ್ ಏನಿದಾವ್ರಿ ನೋಡ್ರಿಲ್ಲ ಒಳಗಿಲ್ಲ ಎಲ್ಲ ಬಸ್ ಸ್ಟ್ಯಾಂಡ್ನಾಗಿಲ್ಲ ಅಲ್ಲಿಲ್ಲ ಈಗ ಮುಂದೆ ತೆಳ್ಯಾಕಿಲ್ಲ ಎಲ್ಲ ಸಮಸ್ಯೆ ಅದಾವ ರೀ ಮತ್ತೇನು ವೃದ್ಧಾಪ್ಯ ವೇತನ ವಯಸ್ಸಾದ ಪಗಾರಗಳು ಬರ್ತಾವೆ ರೀ ಈಗ ಕೆಲವೊಬ್ರು ಬರ್ತಾವ್ರಿ ಕೆಲವೊಬ್ರಿಗೆ ಬರೋದಿಲ್ಲ ಹಿಂಗೆ ಆಗ್ಯಾವ್ರಿ ಗೃಹಲಕ್ಷ್ಮಿ ಬರ್ತಾನೆ ರೀ ಮನ್ಯಾಗ ಮಾಡಿದವ್ರಿಗೆ ಬಂದವ್ರಿ ಒಳಗೆ ಬಂದೇ ಇಲ್ಲ ಅವು ಹೌದು ಅಲ್ಲ ಬರ್ಲಿಕ್ಕೂ ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳ ಬಂದಾವು ಕೆಲವೊಬ್ರಿಗೇನು ಇಲ್ಲೇ ಇಲ್ಲ ನಿಮ್ಮಲ್ಲಿ ಅನುಕೂಲ ಆಗಿದ್ದು ಯಾವ ಡೆವಲಪ್ಮೆಂಟ್ ಆಗಿದ್ದು ಏನು ರೀ ಯಾವ ಅದೇನು ರೀ ರೋಡ್ ಅಲ್ಲಿ ಗುಂಡಾರಗಳು ಅಲ್ಲಿ ಅನುಕೂಲ ಆಗಿದ್ದು ನಿಮ್ಗೆ ಡೆವಲಪ್ಮೆಂಟ್ ಊರಾಗ ಈಗ ಏನು ರೀ ನಮ್ಮ ಊರಾಗ ಎಲ್ಲಿ ಇರು ಆಡು ಗುಡಿ ಅದಾವು ಏನೂ ಸರಿಯಾಗಿ ಇಲ್ಲೇ ಇಲ್ಲಿ ಹಳ್ಳಿ ಒಳಗೆ ಯಾರೂ ಏನು ದಾದೆ ಮಾಡೋರಿ ಅಂದರೆ ಮೇಲೆ ಎಲ್ಲರೂ ಮಾಡಿಲ್ಲ ಯಾರೂ ಮಾಡಿಲ್ಲ ಸಾರ್ವಜನಿಕರು ಹೇಳಕತ್ತಾರೆ 2 ದಿನಕ್ಕೊಮ್ಮೆ ಬಿಡ್ತಾರೆ ಅಲ್ಲಿ ಹುಡ್ರಿಗೆ ಆಯ್ತಪ್ಪ ಅಂದ್ರೆ ಸಮಸ್ಯೆ ಆಕೈತಿ ಸಾರ್ವಜನಿಕರು ಹೇಳ್ತಾರಲ್ರಿ 2 ದಿನಕ್ಕೊಮ್ಮೆ ಬಿಡ್ತಾರೆ ಅಂತ ಹೇಳ್ತಾರೆ ಕೇಳಿ ಇಲ್ಲೇ ಹಿರಿಯರದಾರ ಕೇಳಲ್ಲ ಹಿರಿಯರ ನೀರು 2 ದಿನಕ್ಕೊಮ್ಮೆ ಬಿಡ್ತಾರೆ ರೀ ನೀರು ಬಿಡ್ತಾನೆ ರೀ 2 ದಿನ 3 ದಿನ ಬಿಡ್ತಾನೆ ಒಂದು ಒಮ್ಮೆ 4 ದಿನ ಹೋಗ್ತದ ಹೋಗತಿ ಹೋತಂದ್ರೆ ನೀರು ಬರೋದೇ ಇಲ್ಲ ಕಡಿಮೆ ಅಲ್ಲಿಂದ ಚಾಲು ಮಾಡ್ಬೇಕಲ್ಲ ಬಾಗೇಡಿಯಿಂದ
ಬಾಯಿಗಡೆಯಿಂದ ಬಂದಾಗ ಇವು ಚಾಲು ಮಾಡ್ತಾನೆ ಹೋಗಿ ಅವು ಬರೋದೇ ಕಡಿಮೆ ಬಾಯಿಗಡೆಯಿಂದ ಬರೋದು ನೀರು 3 ದಿನಕ್ಕೆ 4 ದಿನಕ್ಕೆ ಬರ್ತಾವೆ ಮೇಮ್ ಒಂದು ವಾರ ಒಂದು ವಾರನೂ ಹೋಗಿರ್ತಾವೆ ಮೇಮ್ ಒಳಗೆ ಹಿಂಗಾಗಿ ಅದು ಒಂದು ವಾರ ಹೊತ್ತಾಗ್ತಲ್ರಿ ಏನು ಸಮಸ್ಯೆ ಇರ್ತದೆ ಮತ್ತು ಮೋಟ್ರಿಗೆ ಏನಾರು ಐತೆ ಸಮಯ ಒಂದು ಆಗಿನ ಮೋಟ್ರ್ ಬಂದಾಗಿ ಸುಟ್ಟಿತ್ತು ರೀ ಮತ್ತು ಎರಡು ಮೋಟ್ರ್ ಬರ್ಬೇಕಲ್ರಿ ಸರ್ ವಾಡೋಗಿ ಬಿಡ್ತೀರನ್ರಿ ನೀರು ಹೋರಿ ವಾಡೋಗಿ ಬಿಡ್ತೀರಿ ಒಳಗೆ ಇದು ಅಟ್ಟ ಐತೆ ನಮ್ದು ಓಣಿ ಲೆಕ್ಕದ ಮ್ಯಾಗ ಏನು ಒಂದು ತಿರುಗಿದ್ರೆ ಊರಿಗೆ ರೀ ಊರಿಗೆ ಬಿಡ್ತೀರಿ 24 ಅವರ್ಸ್ ರೀ ಜೆ ಕಂಪ್ಲೀಟ್ ಆಗೈತ್ರಿ ಆಗೈತೆ ರೀ ಅಲ್ಲ ನಮ್ಮ ಹೆಸರೇನ್ರಿ ಸೋಮೂರು ಹೇಳಿದೆ ಅವ್ರಿಗೆ ಬರೋ ಮುಂದಾಗ ಬಸ್ ಸ್ಟ್ಯಾಂಡ್ ಆಗಿದ್ರು ಮಾಡಾಕತ್ತಿದ್ರು ಬರ್ರಿ ಅಂದ್ರೆ ನಾವು ಹೋಗೋ ಮುಂದೆ ಮಾಡಕ್ಕೆ ಅಂದ್ರು ಅವರು ಹೋಗೋ ಮುಂದೆ ಮಾಡಕ್ಕೆ ಅಂದವ್ರು ಒಟ್ಟು ಭಾಳ ಬರಲಿಲ್ಲ ಅವರು ಮತ್ತು ಸಣ್ಣವ್ರು ಪಾಪ್ಲೇನ್ ಮಾಡಿದ್ರು ನಮ್ಮದಲ್ಲ ಅದು ಮತ್ತು ಬೇರೆದವ್ರದ್ದು ನಾವು ಮಾಡಂಗಿಲ್ಲ ಅದನ್ನು ಹೇಳಿದರು ಬೇರೆದವ್ರು ಬಂದಿರೋ ಪೈಪ್ ಹಾಕಕ್ಕೆ ಬಂದಿದ್ರು ಬಡ್ಡೆಗಾಶಿ ಅವರು ಮತ್ತೊಂದು ಪೈಪ್ ಹಾಕಿದ್ರು ಅವ್ರು ಇದ್ರೆ ನಾವು ಮಾಡಂಗಿಲ್ಲ ಅದನ್ನು ಮತ್ತೊಬ್ಬರು ಮಾಡ್ತಾರೆ ಅಂತ ಹೇಳಿದ್ರು ಅವ್ರು ಮಾಡ್ಲಾರ್ದೆ ಹಾಗೆ ಹೋಗ್ಯಾರ ಅವರು ಇನ್ನೂ ಇಷ್ಟು ಇಲ್ಲಿ ಉಳ್ದತ್ರಿ ಇಲ್ಲೇ ಒಂದಿಷ್ಟು ರೋಡ್ ಮಾಡೋದು ಉಳ್ದತ್ರಿ ಇನ್ನ ಅದನ್ನು ಉಳಿಸಿ ಹೋಗ್ಯಾರ ಹಾಗೆ ಕುಡಿ ನೀರು ಏನು ಸಮಸ್ಯೆ ಐತೆ ಕುಡಿ ನೀರು ಸಮಸ್ಯೆ ಬರ್ತೈತೆ ರೀ ಅದು ಕುಡಿ ನೀರು ಹಿಂಗೆ ಆ ಕಡೆ ಎಲ್ಲ ಕಡೆ ಬಿಟ್ಟಾರ ಟಕಳಿಗೆ ಬಿಟ್ಟಾರ ಇಲ್ಲಿ ಸಾಲಿಗೆ ಬಿಟ್ಟಾರ ಇಲ್ಲಿ ನಮ್ಮ ಕಡೆನೇ ಬಿಟ್ಟಾರ ಹಿಂಗೆ ವಾರಕ್ಕೆ 1 ದಿವ್ಸ ಬರ್ತೈತಿ ಒಮ್ಮೆ 2 ದಿವ್ಸ ಬರ್ತಾರೆ ಒಮ್ಮೆ 3 ದಿವ್ಸ 4 ದಿವ್ಸ ಬಿಡ್ತಾರೆ ಹಿಂಗೆ ಅದು ಸಮಸ್ಯೆ ಆಗಿಬಿಡ್ತಾರೆ ನೀರು ಕುಡಿ ನೀರನ್ನು ಭಾಳ ಸಮಸ್ಯೆ ಆಕೈತ್ರಿ ಅದು ನೀರೆಲ್ಲ ಮತ್ತೆ ಎತ್ತಾಗಡಿ ತೊಗೊಂಡು ಹೋಗಿ ತೊಗೊಂಡ್ಬೇಕು ನಾವು ನೀರು ಹೊಳೆ ನೀರು ಬಂದಾವ್ರಿ ಬಂದಾವಂದ್ರೆ ನಮಗೆ ಮತ್ತೆ ಎತ್ತಾಗಡಿ ತೊಗೊಂಡು ಹೋಗಿ ನಾವು ನೀರು ತುಂಬ್ಕೊಬೇಕು ಕುಡಿಯೋಕೆ ನೀರು ತರ್ಬೇಕು ಮತ್ತೆ ಏನು ಬೇಕು ಬಾಯಿಗಳಿಗೆ ಹೋಗಿ ತರ್ಬೇಕಂದ್ರೆ ಏನು ಬಿಡ್ರಿ ನಮ್ಮ ಹೊಲಗಳಿಗೆ ಆಗ್ಬೇಕು ನಮ್ಮ ಹೊಲ 3 ಕಿಲೋಮೀಟ್ರ್ ಹಾಕದು 3 ಕಿಲೋಮೀಟ್ರ್ ನಮ್ಮ ಹೊಲಕ್ಕೆ ನಾನು ತರ್ತೀವಿ ಹೋಗಿ ಎತ್ತಗಾಡಿ ಮೇಲೆ ತರ್ತೀವಿ ಮೇರೆ ಎತ್ತಗಾಡಿ ಮೇಲೆ ತೊಗೊಂಡ್ಬರ್ತಾರೆ ಹೋಗಿ ಸಿಹಿ ನೀರು ಬಿಡ್ತಾರೆ ಹೆಂಗೆ ರೀ ವಾರದಾಗ 1 ದಿವ್ಸ 2 ದಿವ್ಸ ಬರ್ತಾವೆ ಒಮ್ಮೆ 3 ದಿವ್ಸ ಬರ್ತಾವೆ ಒಮ್ಮೆ ವಾರನೂ ಬರ್ತಾವೆ ಒಮ್ಮೆ ವಾರನೂ ಹೋಗಿಬಿಡ್ತಾವೆ ಪೂರ ನಮ್ಮ ಪೈಪ್ ಹೊಡಿತು ಅದು ಹಿಂಗೆ ಆತು ಒಟ್ಟು ಕಣ್ಣಾಡು ಹಾಕಾರ ಒಳಗೆ ಬಟ್ ಇದು ವಯಸ್ಸಾದವ್ರಿಗೆ ಪೆನ್ಷನ್ ಬರ್ತಲ್ರಿ ಇದು ಪೆನ್ಷನ್ ನಮಗೆ ಬಂದಿಲ್ಲ ರೀ ಪೆನ್ಷನ್ ಬಂದಿಲ್ಲ ನಮಗೆಲ್ಲ 70 ವರ್ಷ ಆದ್ರೂ ನಡೀತಾ ಚಾಲು ಬಿಡ್ರಿ ಈಗ ಆದ್ರೆ ಪೆನ್ಷನ್ ಬಂದಿಲ್ಲ ರೀ ಬಟ್ ಅಪ್ಲೈ ಮಾಡಿರಿ ಸರ್ಕಾರದವ್ರಿಗೆ ಮಾಡಿಲ್ಲ ರೀ ನಾ ಅದನ್ನು ಮಾಡಿದ್ರೆ ಬರ್ತಾವ ಅಂತ ಹೇಳ್ತಾರೆ ರೀ ಮಾಡಿಲ್ಲ ನಾವು ಅದನ್ನು ಮತ್ತು ಇವು ಟಾಯ್ಲೆಟ್ ಮಾಡಿಲ್ಲ ರೀ ನಮ್ಮ ಊರಾಗ ಭಾಳ ಕಡಿಮೆ ಅದಾವ ರೀ ಅವು ಸಾರ್ವಜನಿಕ ಟಾಯ್ಲೆಟ್ ಏನು ಕಟ್ಟಿಲ್ಲ ಕಟ್ಟಾರಿ ಹೆಣ್ಮಕ್ಳಿಗೆ ಕಟ್ಟಾರಿ ಹಾಂ ಶೌಚಾಲಯ ಹೆಣ್ಮಕ್ಳಿಗೆ ಒಂದು ಕಡೆ ಕಟ್ಟಾರ ಒಂದು ಕಡೆ ಏನಾಗಿಲ್ಲ ರೀ ಅಲ್ಲಿ ಏನು ಕಡೆ ಶಾಂಕ್ಷನ್ ಆಗಿದೆ ಎಲ್ಲ ಗೊತ್ತಿರೋದು ಇಲ್ಲಿ ಒಂದು ಕಡೆ ಕಟ್ಟಾರ ಏನಾದ್ರು ಚಾಲೂ ಮಾಡಿಲ್ಲ ರೀ ಅದನ್ನು ಚಾಲೂ ಮಾಡಿಲ್ಲ ಹೊರಗಡೆ ಹೋಗ್ತೀರಿ ಎಲ್ಲ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗ್ತಾರೆ ಹೊರಗಡೆ ರೇಷನ್ ಸರಿಯಾಗಿ ಕೊಡ್ತಾರೆ ಕೊಡ್ತಾರೆ ರೇಷನ್ ಕೊಡ್ತಾರೆ ಇವತ್ತು ಈ ಸಲ ಕಮ್ಮಿ ಕೊಟ್ಟಾರ ಯಾಕೆ ಕಮ್ಮಿ ಕೊಟ್ಟಾರ ಅಂತ ಅವು ಏನು ಸರಿಯಾಗಿ ಬರಂಗಿಲ್ಲ ನಮ್ಮ ಈಗ ಹೆಣ್ಮಕ್ಳ ಹೆಸರಲ್ಲಿ ಹೋಗಿ ಅದ್ರ ರೇಷನ್ ತರಕ್ಕೆ ಹೋಗಿದ್ದೆ ಈಗ ನಿಮ್ಮ ಹೆಸರು ಬರಂಗಿಲ್ಲ ಇದ್ರಾಗ ನಿಮ್ಮ ಹೆಣ್ಮಕ್ಳ ಹೆಸರು ಬರ್ತೈತಿ ಹೋಗಿ ಹಚ್ಕೊಡಂತಂದ್ರು ಈಗ ಚೆನ್ನ ಕೂತು ಈಗ ಬಂದೆ ನೋಡ್ರಿ ನೀವು ಬಂದ್ರೆ ಮಾಯಿ ಕುಡ್ಕೊಂಬಂದ್ರಿ ಯಾರು ಅಂತೇಳಿ ನಮ್ಮ ಹುಡುಗ ಅಂತಂದ್ರೆ ಅದಕ್ಕೆ ನಾ ಎದ್ದು ಬಂದ್ರಿ ಈಗ ಅದನ್ನು ಚರಂಡಿ ವ್ಯವಸ್ಥೆ ಹೆಂಗೈತ್ರಿ ಇಲ್ಲಿ ಚರಂಡಿ ವ್ಯವಸ್ಥೆ ಇನ್ನೂ ಅದು ಇದಲ್ಲ ಟಾಯ್ಲೆಟ್ ಆಗಿಲ್ಲ ರೀ ಅವೆಲ್ಲ ಚರಂಡಿ ಮಾಡ್ಯಾರ ಅಲ್ಲಿ ಅದಲ್ಲ ಅದು ನೀರು ದಾರಿ ಹೋಗೋದು ಇಲ್ಲಿ ನಿಮ್ಮ ಊರಾಗ ನೋಡಿದ್ರೆ ಸಿಸಿ ರೋಡನ್ನ ಕಾಣಕತ್ತಿಲ್ಲಲ್ರಿ ಸಿಸಿ ರೋಡ್ ಮಾಡ್ಯಾರಿ ಕೆಲವೊಂದು ಕಡೆ ಉಳ್ದವ್ರಿ ಇನ್ನೂ ಮಾಡು ಅಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಉಳ್ದೈತೆ ರೀ ಸ್ವಲ್ಪ ಇಲ್ಲಿ ಉಳಿದ್ರಿ ಇಲ್ಲಿ ಪಾರ ಇದು ಮೇನ್ ದಾರಿ ಇದೆ ರೀ ನೀರಿನ ಟಾಕಿ ದಾರಿ ಈ ಮೇನ್ ದಾರಿಗೆ ಉಳ್ದದ್ರಿ ಇಲ್ಲಿ ನಡು ಊರಾಗೆ ಅಂತ ಇಲ್ಲಿ ಗುಡಿ ಮಂದಿ ಹನುಮಂತರ ಗುಡಿ ಮಂದಿ ಇಲ್ಲಿ ಉಳ್ದತ್ರಿ ಅದು ಅವರು ಪೈಪ್ ಹಾಕೊಂಡೋಗ್ಯಾರ ಹೊಳೆ ಮಾಡೋದು ಉಳಿತಿರೋದು ಅದು ಎಲ್ಲಿ ಹೊಲಸು ನಾರ್ತೈತೆ ಹಂಗೆ ನಮ್ಮ ಜಗ್ಗಿ ಒಗಿತಾರೆ ಹೊಲಸು ಜಗ್ಗಿ ಒಗಿತೇವಿ ಮತ್ತು ಅದು ಹಂಗೆ ನಾರೋದ ಜಗ್ಗುದ ನಾಯಿಗಳು ಬಂದು ಹೇಳ್ತಾವೆ ಪಂಚಾಯತ್ ಯಾರು ಬರಲ್ರಿ ಸ್ವಚ್ಛ ಮಾಡಕ್ಕೆ ಬರಂಗಿಲ್ಲ ರೀ ಇಲ್ಲಿ ಏನು ಬರ್ತಾರೆ ಪಂಚಾಯತ್ ಅವರು ನಮ್ಮ ಮೆಂಬರ್ ಹೋಗಿ ಹೇಳ್ದಾಗ ಬರ್ತಾರೆ ಮೆಂಬರ್ ಹೋಗಿ ಬರ್ತಾರೆ ಹೇಳ್ದಾಗ 1 ತಿಂಗಳಿಗೊಮ್ಮೆ 2 ತಿಂಗಳು 6 ತಿಂಗಳಿಗೆ ನಮ್ಮ ಮನ್ಸಿಗೆ ಬಂದಾಗ ಬರ್ತಾರೆ ಸಾಲಿ ಬಲ್ಲಿ ಎಲ್ಲ ಹೊಲಸು ಭಾಳ ಹೊಲಸು ಸಾಲಿ ಬಲ್ಲಿ ನೋಡಿದ್ರೆ ಸಾಲಿನೇ ನಮ್ಮೂರಾಗ ಕಲಿಸ್ಬೇಡ ನಾವೇ ಹೋಗಿ ಹೇಳ್ಬೇಕು ಗೌರ್ಮೆಂಟ್ ಅವ್ರಿಗೆ ಈ ಸರ್ಕಾರಿ ಸಾಲಿ ರೀ ಒಟ್ಟು ಹಿಂದೆ ಹೊಲಸು ಹೋಗ್ಬಿಡ್ತಾರೆ ಅದೇನು ನೋಡಿ ಮಾತಲ್ಲ ಹೋಗಿ ನೋಡ್ಬೇಕಾರೆ ನೀವು ಅದು ಹೆಂಗೆ ಮಾಡ್ಯಾರ ಈಗ ಮಾಡಿ ಬಂದು ಈಗ ಒಂದು ದಿವಸ ಬಂದು ಕಿಶನ್ ಅದನ್ನು ತೆಗೆದು ಹೋದಾರ ಇನ್ನು ಮತ್ತೆ ಅದು ಒಟ್ಟು ಸಾಲಿ ಮಟ್ಟ ಹೋಗ್ತೈತೆ ಹೊಲಸು ಹಂಗೆ ಅದು ಹೊಲಸಿಲ್ಲಿ ಸಾಲಿ ಬಲ್ಲಿ ಟೀಚರ್ ಬರ್ತಾರೆ ಸರಿಯಾಗಿ ಬರ್ತಾರೆ ಅವ್ರು ಈ ಮಧ್ಯಾಹ್ನ ಊಟ ಮಕ್ಕಳಿಗೆ ಸರಿಯಾಗಿ ಕೊಡ್ತಾರೆ ಅದ್ರದ್ದು ನಮಗೆ ಪರಿಚಯ ಇಲ್ಲ ರೀ ಯಾಕಂದ್ರೆ ನಮ್ಮ ಹುಡುಗರು ನಾವು ಬೇರೆ ಕಡೆ ಸಾಲಿಗೆ ಹಚ್ಚಾವ್ರಿ ನಾವು ಇಲ್ಲಿ ಹಚ್ಚಿಲ್ಲ ರೀ ನಮ್ದೊಂದು ಹುಡುಗ ಒಂದು ಸ್ವಲ್ಪ ಇದು ಅದಾನ ರೀ ಯಥಾರ್ಥ ಅದಾನ ರೀ ಸ್ವಲ್ಪ ಮಬ್ಬ ಅದಾನ ಅವ್ಗೆ ಸಾಲಿಗೆ ಹಚ್ಚಿದ್ರೆ ಸಾಲಿಯಾಗ ಅವರು ಸರ್ಗಳು ಮನೆಗೆ ಕರ್ಕೊಂಡು ಹೋಗ್ರಿ ಸರಿಯಾಗಿ ಕುಂಡ್ರಂಗಿಲ್ಲ ಬ್ಯಾಡತ್ತಾರ ಅವ್ರು ಒಂದು ಸ್ವಲ್ಪ ಯಥಾರ್ಥ ಅದಾನ ಮನುಷ್ಯನ ಹ್ಞೂ ರೀ ಅಡ್ಯಾಡ್ತಾನೆ ರೀ ಎಲ್ಲ ಮಾಡ್ತಾನೆ ಸರಿಯಾಗಿ ಹೇಳಂಗಿಲ್ಲ ಸರ್ಗಳಿಗೆ ಹೋಗಿ ನೀವು ಕುರ್ಚಿ ಬಿಟ್ಟು ನಾನೇ ಇಲ್ಲಿ ಕುಂದಿರ್ತಂತಾನೆ ಹಿಂಗೆ ಮಾತಾಡ್ರಿ ಸ್ವಲ್ಪ ತಲೆ ಮಬ್ಬ ಸಾಕೋದಂದು ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಬಿಡ್ರಿ ಅದಲ್ಲ ಹುಷಾರಿ ಇಲ್ಲಿ ಮನುಷ್ಯನೇ ಹಂಗೆ ಅದ ನಾವು ಏನು ಮಾಡಕ್ಕೆ ಬರತ್ತೆ ನಿಮ್ಮ ಗೃಹಲಕ್ಷ್ಮಿ ಬರತ್ತಿಲ್ಲ ಗೃಹಲಕ್ಷ್ಮಿ ಬರ್ತಾವೆ ರೀ ಹಿಂಗೆ 2 ತಿಂಗಳು 3 ತಿಂಗಳು 4 ತಿಂಗಳು ಹೋಗ್ತಾರೆ ಹಂಗೆ ಹಂಗೆ ಹೇಳ್ದಂಗೆ ಕಂಪಲ್ಸರಿ ಬರೋಂಗಿಲ್ಲ ರೀ ಅವು ಕಂಪಲ್ಸರಿ ಬರೋಂಗಿಲ್ಲ ಹೇಳ್ದಂಗೆ
4 ತಿಂಗಳು ಇಲ್ಲಿ ನಮ್ಮ ಕೆನಾಲ್ ಬಂದದ, ಒಂದು ಕೆನಾಲ್ ಮಾಡ್ಯಾರ ಇಲ್ಲಿ. ಆ ಕೆನಾಲ್ ಅಂತೂ 6 ವರ್ಷ ಆಯಿತು, ಅದು ಕೆನಾಲ್ಗೆ ನೀರೇ ಬಿಟ್ಟಿಲ್ಲ ರೀ. ಈ ಬಡ್ರು ಮನೆಗಳು ಕಟ್ಸ್ಕೊಟ್ಟಾರ್ರಿ ಪುರಸಭೆಯಿಂದ. ಬಡವ್ರ ಮನೆಗಳು ಅಲ್ಲಿ ಸಾರ್ವಜನಿಕ ಮನೆಗಳು ಇಲ್ಲಿ ಆಗಿಲ್ಲ ರೀ, ಅಂಥವು ಆಶ್ರಯ ಜನಗಳು ಆಗಿಲ್ಲ ರೀ ನಮ್ಮೂರಾಗ. ಸರ್ಕಾರಿ ಆಸ್ಪತ್ರೆ ರೀ, ಸರ್ಕಾರಿ ಆಸ್ಪತ್ರೆ ಮತ್ತು ಬಾಗೇಡಿ ಒಳಗೆ ಸೇರಿತ್ತಲ್ಲ ರೀ ಇದು. ಆದ್ರೆ ಇಲ್ಲಿ ಮನೆ ಜಾಗ ಪ್ಲಾಟ್ ಹಿಡ್ದಾರಂತು, ಅದು ಒಟ್ಟು ಅದನ್ನು ಆಗವಲ್ಲ. ಅದು ಏನು ಸಮಸ್ಯೆ ಬಂದತ್ತು ಏನಿಲ್ಲೋ ಅದು ಒಟ್ಟು ಮಾಡೇ ಕೊಡ್ರಲ್ಲ, ಅದನ್ನು ಮನೆ ಹಂಚವಲ್ಲ ರೀ ಯಾರಿಗೆ. ಅದನ್ನು ಹಿಂಗಾಗಿದ್ರೆ 2 ಎಕರೆ ಹೊಲ ಹಿಡ್ದಾರೆ ಇಲ್ಲಿ ಮುನ್ಸಿಪಾಲ್ಟಿ ವತಿಯಿಂದ. 2 ಎಕರೆ ಹೊಲ ಹಿಡ್ದಾರೆ ಮುನ್ಸಿಪಾಲ್ಟಿ ವತಿಯಿಂದ ಬಂದೈತಿ. ಅದಕ್ಕೆ ಏನು ಮನೆ ಎಲ್ಲಿ ಬಡಬಗ್ರಿ ಕಟ್ಟಿಸ್ಕೊಟ್ಟಿಲ್ಲ ರೀ. ಹಂಗೆ ನೀವು ಹಿಂಗೆ ಮಾತಾಡ್ರಿ. ಇದ್ರೆ ಹಳ್ಳಿಯಾಗ ಅದು ಹಳ್ಳಿಯಲ್ಲಿ ಅಡ್ಡಾಡ್ತಾರೆ ರೀಸೆಂಟ್ ಬಡವರಿಗೆ ಅನ್ನ ಲುಕ್ಸಾಮಲಾತಾರೆ ತುಂಬ್ಕೊಂಡ್ರೆ ಬೆಲೆ ಏರಿಸಿ ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕಲ್ಲ ಒಟ್ಟು. ಯಾರು ಅದು ಏನು ಇದು ರೇಷನ್ ಅಕ್ಕಿ ಕೊಡ್ತಾರಲ್ರಿ, ಅದು ಏಜೆಂಟ್ಗಳು ಬಂದು ಗಾಡಿ ತುಂಬ್ಕೊಂಡು ಹೋಗ್ತಾರೆ. ಹ್ಞೂ ರೀ, ಅವರು ಹಳ್ಳಿಯಲ್ಲಿ ತೊಗೊಂಡು ತುಂಬ್ಕೊಂಡು ಬಡವರು ಇಲ್ಲಿ ಬರ್ತಾರೆ ರೀ, ಬರ್ತಾರೆ ತುಂಬ್ಕೊಂಡು ಒಟ್ಟು ಬಡವರು ಅನ್ನ ಒಟ್ಟು ಇದು ಆಯ್ತಾರೆ. ಅವರು ಎನ್ಕ್ವೈರಿ ಮಾಡ್ಬೇಕು.